ಶ್ರೀ ಗುರು ಬಸವಲಿಂಗಾಯ ನಮಃ. ಇದೇ ತಿಂಗಳ ಏಪ್ರಿಲ್ 20ರಂದು ವಿಶ್ವದ ಮೊಟ್ಟಮೊದಲನೇ ಅನುಭವ ಮಂಟಪ ಸ್ಥಾಪನೆ ಮಾಡುವುದರ ಮೂಲಕ ಸರ್ವ ಸಮಾನತೆಯ ಸಕಲ ಜೀವಾತ್ಮರ ಲೇಸಿಗಾಗಿ ಅನುಭವ ಮಂಟಪದ ಮೂಲಕ ಅಂದು ಬಿಜ್ಜಳ ರಾಜರ ಪ್ರಧಾನಮಂತ್ರಿಯಾಗಿದ್ದುಕೊಂಡು ಮಹಾತ್ಮ ಬಸವಣ್ಣನವರು ಲಿಂಗ ಆಯತ ಧರ್ಮ ಸ್ಥಾಪನೆ ಮಾಡಿದರು. ಅಂತಹ ಒಂದು ಮಹಾನ್ ವ್ಯಕ್ತಿ, ಇಡೀ ಜಗತ್ತವನ್ನೇ ಮೆಚ್ಚತಕ್ಕಂತಹ ಒಂದು ಅನುಭವ ಮಂಟಪದ ಶರಣರ ಒಂದು ತತ್ವ ಸಿದ್ಧಾಂತವನ್ನು ಕೊಟ್ಟಿರ್ತಕ್ಕಂತಹ ವಿಶ್ವಗುರು ಮಹಾತ್ಮ ಬಸವಣ್ಣನವರ ಜಯಂತಿಯ ನಿಮಿತ್ತವಾಗಿ ಇಡೀ ಭಾರತಷ್ಟೇ ಅಲ್ಲ, ಜಗತ್ತಿನ ಮಾನವರೆಲ್ಲರಿಗೂ ಬಸವ ಕಲ್ಯಾಣ, ಶರಣರ ನಾಡು, ಅನುಭವ ಮಂಟಪದಿಂದ ಬಾಗಿದ ತಲೆ ಮುಗಿದ ಕೈಲಿಂದ ಈ ಮುಂಜಾನೆಯ ಶರಣ. ಒಂದು ಮಹಾತ್ಮ ಬಸವಣ್ಣನವರ ವಚನ: ಜಾತಿ ಹಿಡಿದು ಸೂತಕವನ್ನು ಅರಸುವೆ, ಜ್ಯೋತಿ ಹಿಡಿದು ಕತ್ತಲೆಯನ್ನು ಅರಸುವೆ. ಇದೇಕೋ ಮರುಳ ಮಾನವ, ಜಾತಿಯಲ್ಲಿ ಅಧಿಕನೆಂಬೆನು, ವಿಪ್ರರು ಶತಕೋಟಿಗಳಿದ್ದಲ್ಲಿ ಫಲವೇನು. ಭಕ್ತ ಶಿರೋಮಣಿ ಎಂಬುದು ವಚನ. ನಮ್ಮ ಕೂಡಲ ಸಂಗನ ಶರಣರ ಪಾದ ಪರುಷ ನಂಬು ನಂಬು, ಕೆಡಬೇಡ ಮಾನವ, ಕೆಡಬೇಡ मानव। 12वीं शताब्दी के अंदर महात्मा बसवण्णा जी लिखा हुआ इस वचन क्या सिखाता है? ये जात पात ऊंच नीच भेदभाव के ऊपर किसी का भी भला नहीं होने वाला है। जिस देश में ये चलेगा ना, उस देश में एक दूसरे से नफरत फैलाने का ज़्यादा होगा और वहाँ पर प्रेम का बातें कम होकर सब तरफ कंगाल होंगे जनता। वैसे एक 12वीं शताब्दी में देखकर बसवण्णा जी अनुभव मंडप खोले थे। उसके साथ में पूरा जात पात सब भेदभाव निकाल कर सब कुछ जोड़ने का काम किए थे। वो जोड़ने का काम कैसा किए बोले तो, दुनिया का ब्रह्मांड का लांछन, सृष्टि का मालिक कौन है, वो कैसा है, उनको जानने मानने के लिए हम कैसा जीना चाहिए बोलकर इष्टलिंग देकर हमारा शरीर ही हमारा मंदिर है बोलकर दिया। सो दुनिया का फर्स्ट पार्लियामेंट, प्रभुत्व के केंद्र अनुभव मंडप के जरिए दिया हुआ इष्टलिंग। उनका एक महान व्यक्ति का ಬಸವ ಜಯಂತಿ ಬರ್ತಕ್ಕಂಥ 20ನೇ ತಾರೀಕಿನ ದಿವಸ ನಾವೆಲ್ಲರೂ ಕೂಡಿ, ಹಿಂದೂ ಮುಸ್ಲಿಂ ಕ್ರೈಸ್ತ ಎಲ್ಲ ಜಾತಿ ವರ್ಗದವರು ಕೂಡಿ ಕಟ್ಟಿದ ಧರ್ಮ ಲಿಂಗಾಯತ ಧರ್ಮವಿದೆ. ಇದು ಇತಿಹಾಸ ಹೇಳುತ್ತದೆ, ನಾನು ಹೇಳ್ತಾ ಇಲ್ಲ, ವಚನಗಳು ಹೇಳುತ್ತವೆ. ಆ ಕಾರಣಕ್ಕಾಗಿ ನಮ್ಮ ಭಾರತ ದೇಶದ ಯುವಕರ, ಬಡವರ, ಶೋಷಿತ ವರ್ಗದವರ ಎಲ್ಲರ ಕಲ್ಯಾಣಕ್ಕಾಗಿ ಬಸವ ಜಯಂತಿ ಎಲ್ಲರೂ ಕೂಡಿ ಆಚರಿಸೋಣ ಎಂದು ಹೇಳುತ್ತಾ, ತಮ್ಮೆಲ್ಲರ ಮನಕ್ಕೆ ತಟ್ಟಿದೆಯಾದರೆ 145 ಕೋಟಿ ಭಾರತೀಯರಿಗೆ ಈ ವಚನದ ವಿಡಿಯೋ ತಲುಪುವ ಕಾರ್ಯ ಮಾಡಿರಿ ಎಂದು ವಿನಂತಿಸಿಕೊಳ್ಳುತ್ತಾ, ಮತ್ತೊಮ್ಮೆ ಸರ್ವರಿಗೂ ಬಾಗಿದ ತಲೆ ಮುಗಿದ ಕೈಲಿಂದ ಶರಣ.